ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಯಾರೆಂದರೆ ಲಕ್ಷಾಂತರ ಹೃದಯಗಳನ್ನು ಗೆದ್ದ ನಟ ಸಿದ್ಧಾರ್ಥ್ ಶುಕ್ಲಾ. ಅವರ ಜನನದಿಂದ ಹಿಡಿದು ಜೀವನ, ಸಾಧನೆಗಳು, ಪ್ರೀತಿ, ವಿವಾದಗಳು ಮತ್ತು ಅಕಾಲಿಕ ಮರಣದವರೆಗಿನ ಸಂಪೂರ್ಣ ವರದಿ ಇಲ್ಲಿದೆ. ಸಿದ್ಧಾರ್ಥ್ ಶುಕ್ಲಾ ಹುಟ್ಟಿದ್ದು 12 ಡಿಸೆಂಬರ್ 1980 ಮುಂಬೈನಲ್ಲಿ. ಬಾಲ್ಯದಿಂದಲೇ ಸ್ಪರ್ಧಾತ್ಮಕ ಮನೋಭಾವ ಹೊಂದಿದ್ದ ಅವರು ಓದಿನಲ್ಲಿ, ಕ್ರೀಡೆಯಲ್ಲಿ ಚುರುಕಾಗಿದ್ದರು. ಅವರು ಇಂಟೀರಿಯರ್ ಡಿಸೈನ್ ವಿದ್ಯಾಭ್ಯಾಸ ಮಾಡಿದ್ದರು. ನಟನೆಗೂ ಮುನ್ನ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು. 2005ರಲ್ಲಿ ವರ್ಲ್ಡ್ಸ್ ಬೆಸ್ಟ್ ಮಾಡೆಲ್ ಟೈಟಲ್ ಗೆದ್ದ ಮೊದಲ ಭಾರತೀಯ ಎಂಬ ಗೌರವವನ್ನು ಅವರು ಪಡೆದರು. ಬಾಲಿಕಾ ವಧು ಧಾರಾವಾಹಿಯಲ್ಲಿ ಶಿವು ಎಂಬ ಪಾತ್ರದಿಂದ ಇವರು ಭಾರತದಾದ್ಯಂತ ಜನಪ್ರಿಯತೆಯನ್ನು ಪಡೆದರು. ದಿಲ್ ಸೇ ದಿಲ್ ತಕ್ ಧಾರಾವಾಹಿಯಲ್ಲಿ ಅವರ ಪಾತ್ರ ಜನರನ್ನು ಸೆಳೆಯಿತು. ಹಂಪ್ತಿ ಶರ್ಮಾ ಕಿ ದುಲ್ಹನಿಯಾ ಚಿತ್ರದಲ್ಲಿ ಸಹಾಯಕ ಪಾತ್ರದಲ್ಲಿ ಕಾಣಿಸಿಕೊಂಡರು. ಇದು ಅವರ ಚಿತ್ರರಂಗದ ಮೊದಲ ಹೆಜ್ಜೆಯಾಗಿತ್ತು. ಬಿಗ್ ಬಾಸ್ 13ರಲ್ಲಿ ಶಹನಾಜ್ ಗಿಲ್ ಜೊತೆ ಅವರ ಸಂಬಂಧ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಯಿತು. ಅಭಿಮಾನಿಗಳು ಈ ಜೋಡಿಗೆ ಸಿದ್ನಾಜ್ ಎಂದು ಹೆಸರಿಟ್ಟರು. 2019ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 13ರಲ್ಲಿ ಇವರು ವಿಜೇತರಾದರು. ತಮ್ಮ ನೇರ ನಿಲುವು ಮತ್ತು ಧೈರ್ಯದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಇವರು ಸಂಪಾದಿಸಿದರು. ಅವರು ಫಿಟ್ನೆಸ್ ಫ್ರೀಕ್ ಆಗಿದ್ದರು, ಆದರೆ ಕೆಲ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದ್ದರು. ಅತಿಯಾದ ಒತ್ತಡ ಮತ್ತು ಕೆಲಸದ ಕಾರಣದಿಂದ ದೇಹಕ್ಕೆ ತೊಂದರೆ ಅನಿಸುತ್ತಿದೆ ಎಂಬ ಮಾತುಗಳಿದ್ದವು. 2 ಸೆಪ್ಟೆಂಬರ್ 2021ರಂದು ಹೃದಯಾಘಾತದಿಂದ ನಿಧನ ಹೊಂದಿದರು. ಅವರ ಮರಣ ಸುದ್ದಿ ಭಾರತದಾದ್ಯಂತ ಆಘಾತ ಉಂಟುಮಾಡಿದವು. ಅನೇಕ ಸ್ಟಾರ್ಗಳು ಕಣ್ಣೀರಿಟ್ಟರು. ಶಹನಾಜ್ ಗಿಲ್ ಸಂಪೂರ್ಣವಾಗಿ ಕುಗ್ಗಿಹೋಗಿದ್ದರು. ಅವರು ಬಹಳ ಸಮಯ ಸಾರ್ವಜನಿಕವಾಗಿ ಕಾಣಿಸಲಿಲ್ಲ. ಸಿದ್ಧಾರ್ಥ್ ಶುಕ್ಲಾ ಎಂದರೆ ಅದು ಕೇವಲ ಹೆಸರಲ್ಲ, ಅದು ಒಂದು ಯುಗ. ಅವರು ನಮ್ಮ ನಡುವೆ ಇಲ್ಲದೇ ಇರಬಹುದು, ಆದರೆ ಅವರ ಕನಸು, ನನಸು, ನೆನಪು ಎಂದಿಗೂ ನಮ್ಮೊಡನೆ ಜೀವಂತವಾಗಿ ಇರುತ್ತದೆ.